ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಯಜ್ಞವನ್ನು ಮಾಡಿ ಉಳಿದುದನ್ನು ತಿನ್ನುವ ಸತ್ಪುರುಷರು ಎಲ್ಲಾ ಪಾಪಗಳಿಂದಲೂ ಬಿಡುಗಡೆ ಹೊಂದುವರು. ಯಾರು ತಮಗೆ ಮಾತ್ರ ಆಹಾರ ತಯಾರಿಸಿಕೊಳ್ಳುವರೋ ಅಂತಹವರು ಪಾಪಿಗಳು, ಪಾಪವನ್ನೇ ಭೋಗಿಸುವರು. ಮನುಷ್ಯ ಜ್ಞಾನಯಜ್ಞ ಹಾಗೂ ಕರ್ಮಯಜ್ಞ ಮಾಡಲೇಬೇಕು. ಈ ಎರಡೂ ಯಜ್ಞದಿಂದ ಬಂದಂತಹ ಫಲವನ್ನು ಇತರರೊಂದಿಗೆ ಹಂಚಿ ತಿನ್ನೋದನ್ನ ಸತ್ಪುರುಷ ಎನ್ನಬಹುದು. ಯಾವುದೇ ವಸ್ತುವನ್ನು ಅಗತ್ಯಕ್ಕಿಂತ ಹೆಚ್ಚು ಇಟ್ಟುಕೊಂಡರೆ ಅದು ಉಪಯೋಗಕ್ಕೆ ಬಾರದು. ಅಂತಹ ವಸ್ತುಗಳನ್ನು ಅವಶ್ಯಕತೆ ಇದ್ದವರಿಗೆ ಕೊಟ್ಟರೆ ಅದೇ ಮುಂದಿನ ದಿನಕ್ಕಾಗಿ ಕೂಡಿಡುವ ಮಾರ್ಗ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎಂಬಂತೆ ಬದುಕಿನಲ್ಲಿ ಬೇಕು ಬೇಕು ಎಂದು ಸೇರಿಸಿಟ್ಟ ಎಷ್ಟೋ ವಸ್ತುಗಳು ಮನೆಯಲ್ಲಿನ ಸ್ಥಳ ಆಕ್ರಮಿಸಿಕೊಂಡು ಎಸೆಯಲೂ ಆಗದೆ ಉಳಿಸಿಕೊಳ್ಳಲೂ ಆಗದೆ ಹಾಳಾಗುವುದು ಕಾಣುತ್ತದೆ. ವಿಜ್ಞಾನ ಹೇಳುವಂತೆ ಪ್ರತಿ ಕ್ರಿಯೆಗೂ ಸಮನಾದ ಅಥವಾ ದ್ವಿಗುಣವಾದ ಪ್ರತಿಕ್ರಿಯೆ ಇರುತ್ತದೆ. ಜ್ಞಾನವನ್ನು ಕೊಟ್ಟಷ್ಟು ವೃದ್ಧಿಯಾಗುತ್ತದೆ. ಮನುಷ್ಯ ಗುರುವಿನ ಮೂಲಕ ಕಲಿಯುವುದು 25% ಭಾಗವಾದರೆ ಸ್ವಾಧ್ಯಾಯದಿಂದ ದ್ವಿಗುಣಗೊಳಿಸಿಕೊಂಡು ಅಧ್ಯಾಪನದಿಂದ ಪೂರ್ಣ ಅರಿವನ್ನು ಪಡೆಯುತ್ತಾನೆ. ಇಂದು ಎಲ್ಲೆಡೆಯೂ ಮನುಷ್ಯನ ಜ್ಞಾನಕ್ಕಿಂತ ಪ್ರಮಾಣಪತ್ರದ ಮಹತ್ವವೇ ಹೆಚ್ಚಾಗಿ ವಾಮ ಮಾರ್ಗದಿಂದ ಪ್ರಮಾಣಪತ್ರ ಪಡೆಯುವವರ ಸಂಖ್ಯೆ ಏನೂ ಕಡಿಮೆ ಇಲ್ಲ. ವಾಮ ಮಾರ್ಗದಿಂದ ಮಾಡುವ ಯಾವುದೇ ಕೆಲಸಕ್ಕೆ ಅದರದೇ ಆದ ಫಲ ಇದೆ. ಇದೂ ಕೂಡ ಕಳ್ಳತನವೇ. ಮುಂದೆ ಇದಕ್ಕೆ ಶಿಕ್ಷೆ ಇದ್ದದ್ದೇ. ಪ್ರತಿಯೊಬ್ಬರೂ ಸಮರ್ಪಣಾ ಭಾವದಿಂದ ಕರ್ಮ ಮಾಡಿದಾಗ ಬಂದಂತಹ ಫಲವನ್ನು ತನಗೆ ಅಗತ್ಯವಾದಷ್ಟು ಇಟ್ಟುಕೊಂಡು ಅಗತ್ಯವಿರುವವರಿಗೆ ಹಂಚುವುದರ ಮೂಲಕ ತಾನೂ ಬೆಳೆಯಬಹುದಲ್ಲದೆ ಇತರರನ್ನೂ ಬೆಳೆಸಿ ಆನಂದದ ಜೀವನ ಸಾಗಿಸಬಹುದು. ಒಮ್ಮೆ ಎಲ್ಲವನ್ನೂ ತಾನೇ ಇಟ್ಟುಕೊಂಡರೆ ಅದು ಕೊಳೆತು ಹಾಳಾಗಬಹುದು. ಇಲ್ಲವೇ ಕೂಡಿಟ್ಟ ಧನ ಕನಕಗಳು ಕೆಲವರ ತಲೆ ಹಾಳು ಮಾಡಿ ಧನಿಕನಿಂದ ಕದ್ದು ತನ್ನದಾಗಿಸಿಕೊಳ್ಳುವ ದುರ್ಬುದ್ಧಿ ಬಂದೀತು. ಹಂಚಿ ತಿನ್ನುವ ಮೂಲಕ ತಾವು ಚೆನ್ನಾಗಿರಬಹುದಲ್ಲದೆ ತನ್ನವರಲ್ಲೂ ಪ್ರೀತಿ ವಿಶ್ವಾಸ ಹೆಚ್ಚಿಸಿಕೊಂಡು ಉತ್ತಮ ಜೀವನ ನಡೆಸಬಹುದು. ಹರಿ ಓಂ.